ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆನೇ ಆಮ್ಲೆಟ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸೊ ವೆದರ್ ಅಂತೂ ಸಿಕ್ಕಾಪಟ್ಟೆ ಖರಾಬ್ ಆಗಿದೆ. ಸಿಂಪಲಾಗಿ ರ್ಯಾಂಡಮಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ವಾಚ್ ಅಟ್ ಲಾಸ್ಟ್ ತನಕ ವಾಚ್ ಮಾಡಿ. ಸೊ ಆಮ್ಲೆಟ್ ಹೆಲ್ದಿ ಆಗಿರುತ್ತೆ ಅಂತ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಸೊ ಇದನ್ನೇ ಮಾಡ್ಕೊತಾ ಇದ್ದೀನಿ, ಆಮ್ಲೆಟ್ನೇ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಆಮ್ಲೆಟ್ ಅಂತ. ಸೊ ನೋಡೋಕೆ ಮಾತ್ರ ಈ ಥರ ಇದೆ ಆ್ಯಂಡ್ ಡೆಲಿಷಿಯಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಇವಾಗಂತೂ ತಿನ್ನೋ ಟೈಮ್ ತುಂಬ ಡೆಲಿಷಿಯಸ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಬೆಳಿಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಆಫ್ ಇವತ್ತು ಆ್ಯಂಡ್ 2 days ಆಫ್ ಇದೆ. ಸೊ ಪ್ಲ್ಯಾನ್ ಏನೂ ಇಲ್ಲ, ಬಟ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಸೊ ಇವತ್ತು ಆಫು, ನಾಳೆನೂ ಆಫ್ ಇದೆ. ಸೊ 2 days ನನಗೆ ಆಫ್ ಇರೋದ್ರಿಂದ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಮನೆಯಲ್ಲಿ. ಆ್ಯಂಡ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ತುಂಬ ಮಳೆ, ನಿಮಗೆ ಗೊತ್ತಿದೆ ಬ್ಯಾಂಗ್ಳೂರಲ್ಲಿ, ಊರಲ್ಲಿ ಕೂಡ ಹಾಗೇ. ಸೊ ಮಳೆ ತುಂಬ ಸುರಿತಿರೋದ್ರಿಂದ ಎಲ್ಲಿಗೂ ಹೋಗೋಕ್ಕೆ ಮನಸ್ಸು ಬರಲ್ಲ, ಆಬ್ವಿಯಸ್ಲಿ ಬರಲ್ಲ, ಬಿಕಾಸ್ ವೆದರ್ ಆ ಥರ ಇದೆ. ಸೊ ಬೆಳಿಗ್ಗೆ ಎದ್ದೇಳಕ್ಕೆ ಮನಸ್ಸು ಬರಲ್ಲ. ಆ್ಯಂಡ್ ಸೀರಿಯಸ್ಲಿ ವೆದರ್ ತುಂಬ ಅಂದರೆ ತುಂಬ ಕೆಟ್ಟದಾಗಿದೆ. ನನಗಂತೂ ಇಷ್ಟ ಆಗಿಲ್ಲ ಈ ವೆದರ್. ಮಳೆ ಬರ್ತಾಯಿದ್ರೆ ಮಳೆ ಬರ್ತಾ ಇರಬೇಕು, ಆ್ಯಂಡ್ ಬಿಸಿಲಿದ್ರೆ ಬಿಸಿಲಿರಬೇಕು. ಬಟ್ ಇದು ಹೆಂಗಿದೆ ಅಂದರೆ ಮೋಡ ಕವಿದ ವಾತಾವರಣ ಇದೆ, ಬಟ್ ಯಾವಾಗ ಮಳೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಡ್ರೆಸ್ ಒಣಗಕ್ಕೆ ಹಾಕಿದ್ರೆ ಡ್ರೆಸ್ ಕೂಡ ಒಣಗ್ತಾ ಇಲ್ಲ. ಗೊತ್ತಿಲ್ಲ ಇವತ್ತಿನ ದಿನ ನಾನು ಯಾವ ಥರ ದುಡ್ತೀನಿ ಆ್ಯಂಡ್ ನಾಳೆ ದಿನ ಯಾವ ಥರ ದುಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಸೊ ಈ ವಿಡಿಯೋ 2 days ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಸ್ವಲ್ಪ ಕೆಲಸ ಅದು ಇದೆ. ಆ್ಯಂಡ್ ನಾನು ಆಧಾರ್ ಸ್ವಲ್ಪ ಚೇಂಜ್ ಎಲ್ಲ ಮಾಡೋಕ್ಕಿತ್ತು. ಸೊ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗೈಸ್, ಬಿಕಾಸ್ ಆ ಥರ ವೆದರ್ ಇರೋದ್ರಿಂದ ಏನಾಗುತ್ತೆ, ಒಂದು ಮೂಡೇ ಇರಲ್ಲ, ಔಟ್ಸೈಡ್ ಹೋಗೋಣ ಅಂತ ಒಂದು ಮೂಡೇ ಇರಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ವೆದರ್ ಐ ಶುಡ್ ಗೋ ಆರ್ ನಾಟ್ ಅಂತ. ಗೊತ್ತಿಲ್ಲ. ಸೊ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ. ಮನೆ ನೋಡಿದ್ರೆ ಯಾವ ಥರ ಇದೆ ಅಂದರೆ ಒಳ್ಳೆ ಕೊಂಪೆ ಥರ ಮಾಡಿ ಹಾಕಿದ್ದೀನಿ. ಸೊ ಶುಡ್ ಕ್ಲೀನ್ ಅಲ್ವಾ, ಯಾವಾಗಲೂ ನೀಟಾಗಿ ಇಡ್ತೀನಿ. ಬಟ್ ನನಗೆ ಟೈಮ್ ಸಿಗದೇ ಇರೋದ್ರಿಂದ ಮನೆಯೂ ಸ್ವಲ್ಪ ಗಲೀಜಾಗಿದೆ ಆ್ಯಂಡ್ ಕ್ಲೀನ್ ಮಾಡೋಕ್ಕಿದೆ, ತುಂಬ ಕ್ಲೀನಿಂಗ್ ಇದೆ. ಸೊ ಇವತ್ತು ಫುಲ್ ಡೇ ಒಂದು ಕ್ಲೀನಿಂಗ್ ಅದು ಇದು ಅಂತ ಇಟ್ಕೊಂಡ್ರೆ ನಾಳೆ ಆ್ಯಕ್ಚುಲಿ ವೆದರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 8 days ತನಕ ಇದೇ ಥರ ವೆದರ್ ಇದೆ ಅಂತ ಗೊತ್ತಾಗಿದೆ. ಲೆಟ್ಸ್ ಸಿ ಯಾವ ಥರ ಇರುತ್ತೆ. ಈ ಥರ ವೆದರ್ ಇದ್ದಾಗ ಆಫ್ ಇದ್ದರೆ ನಿದ್ದೆ ಬರುತ್ತೆ ಗೈಸ್. ಹೊರಗಡೆ ಹೋಗೋದಾಗಲಿ, ಅಟ್ಲೀಸ್ಟ್ ಹತ್ರದ ಅಂಗಡಿಗೆ ಹೋಗೋದಕ್ಕೇ ಬೇಜಾರು ಅನ್ನಿಸ್ಬಿಡುತ್ತೆ. ಅಯ್ಯೋ ಹೋಗ್ಬೇಕಲ್ಲ ಅಂತ ಅನ್ನಿಸ್ಬಿಡುತ್ತೆ. ಮನೆ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ನೋಡಿ ಎಷ್ಟು ಗಲೀಜು ಮಾಡಿ ಹಾಕಿದ್ದೀನಿ. ಆ ರೂಮ್ ಆ್ಯಕ್ಚುಲಿ ನಾನು ಇಲ್ಲಿ ಮಲ್ಗೋದು, ಹಾಲಲ್ಲೇ ಮಲ್ಕೋತೀನಿ ಇವಾಗ. ಆ ರೂಮ್ ನಂಗೆ ಅಷ್ಟೊಂದು ಸೆಟ್ ಆಗ್ತಾ ಇಲ್ಲ. ಸೊ ನಾನು ಲಾಸ್ಟ್ ಟೈಮ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದಲ್ವ ಗೈಸ್, ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನು ನಾನು ವಾಶ್ರೂಮ್ ಎದುರುಗಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅನದರ್ ಒನ್ ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಇಲ್ಲಿ ಎದುರುಗಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿತ್ತು ಮೊದಲೊಂದು, ಅವರು ಮನೆ ಕೊಡುವಾಗ ಒಂದು ಹಾಕಿದ್ರು. ಸೊ ಅದನ್ನು ನಾನು ಔಟ್ಸೈಡ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ ನಾನು. ಸೊ ಅದೇ ಸೋಫಾ ನಾನು ಹೇಳ್ದೆ ಅಲ್ವಾ, ಇದೊಂದು ಸೋಫಾ ಆ್ಯಂಡ್ ನಾನು ಕೂತಿರೋದು. ಸೊ ಇನ್ನೊಂದು ಸೋಫಾ ಇದೆ. ಈ ಬಾಗಿಲಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಪ್ಲಾಸ್ಟರ್ ಥರ ಹಾಕಿದಾರಲ್ವ. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಇದು. ನಾನು ಮನೆ ನೋಡೋಕ್ಕೆ ಬಂದಾಗ ನಾನು ಏನೋ ಅಂಟಿಸ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನೋಡಿದೆ, ಹಾಗೆ ಮನೇನ ಬುಕ್ ಮಾಡಿಕೊಂಡೆ. ಬಟ್ ಅದಾದ ನಂತರ ಒಂದು ಸಲ ಮನೆ ಕ್ಲೀನ್ ಮಾಡಬೇಕಿದ್ರೆ ಏನಾಯಿತು, ನಾನು ಇದೇನಪ್ಪ ಇದು ತೆಗ್ಬಿಡೋಣ ಅಂತ ಹೇಳ್ಬಿಟ್ಟು ತೆಗ್ಲಿಕ್ಕೆ ಹೋದರೆ ಇಲ್ಲಿ ಎದುರುಗಡೆಯಿಂದ ಹೋಲ್ ಆಗಿದೆ ಈ ಡೋರು. ಓನರ್ಸ್ ಏನು ಮಾಡಿದ್ದಾರೆ, ಇದಕ್ಕೆ ಈ ಥರ ಪ್ಲಾಸ್ಟರ್ ಥರ ಹಾಕಿದ್ದಾರೆ. ಬಟ್ ಆ ಕಡೆಯಿಂದ ಅಂದರೆ 2 ಲೇಯರ್ ಇದೆ ಡೋರು. ಸೊ ಆ ಕಡೆಯಿಂದ ಇದಾಗಿಲ್ಲ, ಹೋಲ್ ಆಗಿಲ್ಲ, ಬಟ್ ಫ್ರಂಟಲ್ಲಿ ಹೋಲ್ ಆಗಿದೆ ಅದಕ್ಕೆ. ಬಟ್ ಅದು ಇನ್ನೂ ನಾನು ಓನರ್ಗೆ ಹೇಳಲಿಲ್ಲ, ಬಟ್ ಹೇಳಿ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತಿದ್ದೀನಿ. ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಗೈಸ್. ನಾವು ರೆಂಟ್ ಹೋಮ್ ತೊಗೋಬೇಕಂದ್ರೆ ತುಂಬ ನೀಟಾಗಿ ಕ್ಲಿಯರಾಗಿ ನೋಡ್ಕೊಂಡು ತೊಗೋಬೇಕಾಗುತ್ತೆ. ಆ್ಯಂಡ್ ಸಿಂಕ್ ಕೂಡ ಅಷ್ಟೇ, ಸಿಂಕ್ ಅದು ಪೈಪ್ ಹೋಗಿತ್ತು, ಅದನ್ನೆಲ್ಲ ನೋಡಿ ಹಾಕಿಸಿ ಇದು ಮಾಡಿದ್ದೆ.
ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ತೊಗೋಬೇಕಾಗುತ್ತೆ. ಇದೇ ಥರ ಮೋಸ ಮಾಡಿಬಿಡ್ತಾರೆ. ಆ್ಯಂಡ್ ಇಲ್ಲಿ ಸ್ನಾನ ಮಾಡೋವಾಗಲೂ ಅಷ್ಟೇ ಇಲ್ಲಿಂದ ನೀರು ಬರುತ್ತೆ ನೋಡಿ. ತುಂಬ ಇರಿಟೇಷನ್ ಆಗುತ್ತೆ ಕೆಲವೊಂದು ಸಲ. ಅದು ಅವರು ಜಸ್ಟ್ ಪ್ಲಾಸ್ಟ್ರಿಂಗ್ ಏನೋ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇದನ್ನು ಕೂಡ ನಾನು ಈಗ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ, ನಾವು ತೊಗೊಂಡಾಗಿದೆ, ಇನ್ನು 1 ವರ್ಷ ಇರೋ ತನಕ ನಾವು ಅಡ್ಜಸ್ಟ್ ಮಾಡ್ತಾ ಹೋಗಬೇಕಷ್ಟೇ. ಬಟ್ ಇನ್ನೊಂದು ಸಲ ಈ ಥರ ನಾನು ನಿಜವಾಗ್ಲೂ ನಾನು ರಿಪೀಟ್ ಆಗೋದಕ್ಕೆ ನಾನು ಬಿಡಲ್ಲ. ಸೊ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಮನೆ ನೋಡಬೇಕಿದ್ರೆ ನಾನು ಅಚ್ಚುಕಟ್ಟಾಗಿ ಇದೆಯಾ ಇಲ್ವಾ ಅಂತ ಅಂದ್ಕೊಂಡೆ ನಾನು ಮನೆ ನೋಡಬೇಕಾಗುತ್ತೆ. ಆ್ಯಂಡ್ ದೇವ್ರದ್ದು ನೋಡಿ ಈ ಥರ ಸ್ವಲ್ಪ ಜಸ್ಟ್ ಹಿಂಗೆ ಕೊಟ್ಬಿಟ್ಟಿದ್ದಾರೆ. ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಟಿ ವಿಗೆ ಕೇಬಲ್ ಕೊಟ್ಟಿದ್ದಾರೆ. ಸೊ ಟಿ ವಿ ಎಲ್ಲ ಹಾಕ್ಸೋಣ ಅಂತ ಇದ್ದೀನಿ ನಾನು. ಸೊ ವಿಂಡೋ ನೋಡಿ ಯಾವ ಥರ ಇದೆ ಅಂತ. ಸೊ ಏನಾದರೂ ತಂದೇನಾದರೂ ಕೈಯಲ್ಲಿದ್ದರೆ ಅದನ್ನು ಅಲ್ಲಿಟ್ಬಿಟ್ಟು ಹೋಗ್ತೀನಿ. ಸೊ ಅದು ನನ್ನದೊಂದು ಕೆಟ್ಟ ಬಿಹೇವಿಯರು. ಸೊ ಅದನ್ನು ನಾನು ಕ್ಲೀನ್ ಮಾಡಬೇಕು, ಇವತ್ತು ಕ್ಲೀನ್ ಮಾಡುವಾಗ ಮಾಡಬೇಕು. ಆ್ಯಂಡ್ ಮನಿ ಪ್ಲ್ಯಾಂಟ್ ನೋಡಿ ಈ ಥರ ಸ್ಟ್ಯಾಂಡಿಗೆ ನಾನು ಬಾಟಲ್ಸನ್ನು ಇದು ಮಾಡಿಬಿಟ್ಟು ಮನಿ ಪ್ಲ್ಯಾಂಟನ್ನು ಬಿಟ್ಟಿದ್ದೀನಿ. ನೋಡಬೇಕು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲೂ ಇಟ್ಕೊಂಡಿದ್ದೀನಿ, ಕೆಳಗಡೆನೂ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಗಲೀಜಿದೆ ಗೈಸ್, ಅದಕ್ಕೆ ತೋರಿಸ್ತಾ ಇಲ್ಲ. ಸೊ ಅಲ್ಲಿ ಏನು ನೋಡಿದ್ರೆ ನೀವು ಆ ಒಂದು ಚಿಕ್ಕ ಟೇಬಲ್ ಮೇಲೆ ನಾನು ಮನಿ ಪ್ಲ್ಯಾಂಟ್ ಮತ್ತು ಇದು ಇಟ್ಕೊಂಡಿದ್ದೀನಲ್ಲ, ಅದು ಬಂದು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಆ ಪಾರ್ಟ್ ಇದೆಯಲ್ವಾ, ಅಂದರೆ ಆ ದೇವ್ರದ್ದು ಮೇಲ್ಗಡೆ ಮತ್ತು ಆ ಕೆಳಗಡೆ ನಾನು ಇಟ್ಟಿರೋ ಪಾಟ್ಸ್ ಅದು ಇದೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಆರ್ಗನೈಸ್. ಸೊ ವೆದರ್ ಹೇಗಿದೆ ಅಂತ ನೀವೇ ನೋಡ್ಬೋದು, ನೋಡ್ತಾ ಇರ್ತೀರಲ್ಲ ನೋಡಿ ಗೈಸ್, ಈ ಥರ ಇದೆ ನೋಡಿ. ಯಾವ ಥರ ಎಲ್ಲ ಬಂದಿದೆ ಮಳೆ ನೋಡಿ, ಮೋಡ ಆಗಿದೆ ಆಲ್ರೆಡಿ. ಗೈಸ್ ನಿಮ್ಗೊಂದು ನಾಯಿ ಕಾಣಿಸ್ತಿದೆಯಾ ರೋಡಲ್ಲಿ, ಅಲ್ಲಿ ಕೂತಿದೆ ನೋಡಿ. ಸೊ ಈ ನಾಯಿ ಸ್ಪೆಷಾಲಿಟಿ ಏನಂದರೆ, ಆ್ಯಕ್ಚುಲಿ ಇಲ್ಲೆಲ್ಲ ಕಸ ಎಲ್ಲ ಬಿಸಾಡ್ತಾರೆ ಇದರಲ್ಲಿ, ಈ ಸೈಟಲ್ಲಿ ಗೈಸ್. ಸೊ ಇದರಲ್ಲಿ ಏನಾದರೂ ಚಿಕನ್ ಪೀಸು, ಸೊ ಇದು ಏನಂದರೆ ಈ ಸೈಟಲ್ಲಿ ಏನಾದರೂ ಚಿಕನ್ ಪೀಸು ಆ ಥರ ಏನಾದರೂ ಸಿಕ್ಕಿದ್ರೆ ಅದಕ್ಕೆ 3 ಮರಿ ಇದೆ ಗೈಸ್. ಸೊ ಆ 3 ಮರಿನ ಪಾಪ ಅದು ಸೊ 3 ಮರಿನ ಅದು ಹೆಂಗೆ ಸಾಕ್ತಿದೆ ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಸಾಕ್ತಾ ಇದೆ. ಅದಕ್ಕೂ ತಿನ್ನೋದಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಗೈಸ್. ಇಲ್ಲಿ ಬಂದುಬಿಟ್ಟು ಏನಾದರೂ ಈ ಪರೋಟನೋ ಅಥವಾ ಚಪಾತಿನೋ ಏನಾದರೂ ಬಿಸಾಡಿರ್ತಾರೆ, ಮಕ್ಕಳೆಲ್ಲ ಇದ್ದಾರೆ ಕೆಳಗಡೆ. ಸೊ ಬಿಸಾಡಿದ್ರೆ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಮಕ್ಳಿಗೆ ಕೊಡೋದು ಗೈಸ್. ನಾನು ಇದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೋಡಿ ಆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಾಯಿನ ನೋಡಿಬಿಟ್ಟು ನಾವು ಕಲಿಬೇಕು ಗೈಸ್. ನೋಡಿ ಇದೇ, ಸೊ ಇದು ನೋಡಿ ಇದೇ ನಾಯಿ ನೋಡಿ ಇವಾಗ ಅಂದರೆ ಇದು ಊಟ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಹೋಗ್ತಾ ಇರುತ್ತೆ. ಸೊ ನೋಡಿದ್ರಲ್ವಾ ಯಾವ ಥರ. ಸೊ ಇಲ್ಲೊಂದು ಬೇಬಿ ಸಿಟ್ಟಿಂಗ್ ಇತ್ತು ಗೈಸ್, ಏನಾಗಿದೆ ಅಂತ ಗೊತ್ತಿಲ್ಲ. ನೆನ್ನೆ ಮಳೆಗೆ ಫುಲ್ಲು ಡೆಸ್ಟ್ರಾಯ್ ಆಗಿಬಿಟ್ಟಿದೆ ನೋಡಿ, ಅಥವಾ ಅವರು ಅದನ್ನು ಖಾಲಿ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಬಟ್ ನೀವೇ ನೋಡ್ತಾ ಇರ್ಬೋದು ನೋಡಿ, ಮೇ ಬಿ ಖಾಲಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಇವಾಗ ಫುಲ್ ಮಳೆ ಬರೋ ಥರನೇ ಆಗಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಮೇ ಬಿ ಮಳೆ ಬರ್ಬೋದು ಅನಿಸುತ್ತೆ. ಇನ್ನೇನಿಲ್ಲ, ಮೊಬೈಲ್ ನೋಡ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಈ ಥರ ವೆದರ್ ಇದ್ದರೆ ನಿಜವಾಗ್ಲೂ ಹೋಗೋದಕ್ಕಾಗಲಿ ಏನಾದರೂ ಕೆಲಸ ಮಾಡೋದಕ್ಕಾಗಲಿ ಏನಕ್ಕೂ ಮನಸ್ಸೇ ಬರಲ್ಲ. ಸೊ ನೀವು ನೋಡಿದ್ರಲ್ವಾ ಅದು ಬೇಬಿ ಸಿಟ್ಟಿಂಗ್. ಸೊ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಅನಿಸುತ್ತೆ, ಬೇಬೀಸ್ ಎಲ್ಲ ಆಟಾಡ್ತಾ ಇದ್ರು. ಸೊ ಆ ಬೇಬಿ ಸಿಟ್ಟಿಂಗ್ ಏನೋ ಮೇ ಬಿ ಮರ ಏನೋ ಬಿದ್ದಿದೆ ಅನಿಸುತ್ತೆ, ಅಲ್ಲಿ ಎಲ್ಲ ಡೆಸ್ಟ್ರಾಯ್ ಆಗಿದೆ. ಸೊ ಅದನ್ನು ಅವರು ಕ್ಲಿಯರ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಆದಾಗ ತುಂಬ ಕಷ್ಟ ಆಗುತ್ತೆ. ಒಂದೇ 1-2 ಮಳೆಗೆ ಹೆಂಗೆ ಟ್ರಾಫಿಕ್ ಇರುತ್ತೆ ಅಂದರೆ 5 ನಿಮಿಷದ ದಾರಿ ಒಂದು ಅರ್ಧ ಗಂಟೆ ಆಗೋಗುತ್ತೆ, ಆ ಥರ ಇರುತ್ತೆ ಬೆಂಗಳೂರಲ್ಲಂತೂ. ನಿಜವಾಗ್ಲೂ ನನಗಂತೂ ಕೆಲವೊಂದು ಸಲ ಸಿಟ್ಟೆ ಬಂದುಬಿಡುತ್ತೆ ಗೈಸ್, ಬಿಕಾಸ್ ನಡ್ಕೊಂಡೇ ಬಂದುಬಿಡೋಣ ಅನಿಸ್ಬಿಡುತ್ತೆ, ಅಷ್ಟು ಟ್ರಾಫಿಕ್ ಆಗೋಗ್ಬಿಡುತ್ತೆ ಒಂದೇ ಮಳೆಗೇ. ಮಧ್ಯಾಹ್ನಕ್ಕೆ ಏನಾದರೂ ಲೈಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕಷ್ಟೇ. ಹೆವಿಯಾಗಿ ತಿಂದರೆ ಮತ್ತು ಹೊಟ್ಟೆ ಸರಿಲ್ದಂಗೆ ಆಗೋಗ್ಬಿಡುತ್ತೆ. ಬಿಕಾಸ್ ಈ ಥರ ವೆದರ್ ಇದ್ದಾಗ ನಾವು ಏನೋ ಒಂದು ಈ ವೆದರ್ಗೂ ನಾವು ತಿನ್ನೋ ಫುಡ್ಗೂ ಏನಾದರೂ ಸೆಟ್ ಆಗದೇ ಇದ್ದರೆ ಅದೂ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಆ್ಯಂಡ್ ಹೆಲ್ತ್ ಮೇಯ್ನ್ಲಿ ಈ ಥರ ಆದಾಗ ಹೆಲ್ತ್ ತುಂಬಾ ಮುಖ್ಯ ಆಗುತ್ತೆ. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಹೆಲ್ತ್ ನೋಡ್ಕೊಳ್ಳಿ ಎಲ್ಲರೂ. ಈ ಮಳೆ ಇನ್ನು ಮಳೆ ಜಾಸ್ತಿನೇ ಆಗೋದು, ಮಳೆ ಸ್ಟಾರ್ಟಿಂಗ್ ಇದು. ಸೊ ಇವಾಗಂತೂ ಎಲ್ಲರಿಗೂ ಒಂದು ಸಲ ಜ್ವರ, ಶೀತ, ಕೆಮ್ಮು ಆ ಥರ ಎಲ್ಲ ಬರುತ್ತೆ. ಸೊ ಆದಷ್ಟು ಕೇರ್ಫುಲ್ ಆಗಿರಿ, ಆದಷ್ಟು ಪ್ರಿಕಾಷನ್ಸ್ ತಗೋತಾ ಇರಿ. ಆ್ಯಂಡ್ ಆದಷ್ಟು ಬಿಸಿನೀರು ಕುಡಿಯೋದು ಟ್ರೈ ಮಾಡಿ. ಸೊ ಆವಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾವು ಹೆಲ್ತ್ ಮೇಲೆ ಯಾವಾಗ ತುಂಬ ಕೇರ್ಫುಲ್ ಆಗಿರ್ತೀವೋ ಸೊ ಆವಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ.
ಅಷ್ಟೇ. ಇವತ್ತಿನ ದಿನನ ಯಾವ ಥರ ನಾನು ತೊಗೊಂಡು ಹೋಗ್ತೀನಿ ಅಂತ ದೇವರನ್ನೇ ನನಗೆ ಗೊತ್ತಿಲ್ಲ. ಬಟ್ ಐ ವಿಲ್ ಟ್ರೈ. ಆ್ಯಂಡ್ ಭಗವದ್ಗೀತಾ ಇದೆ, ಓದಿದೆ. ಒಂದು ತುಂಬ ದಿನ ಆಯಿತು, ಓದಿಲ್ಲ, ಮುಟ್ಟಿಲ್ಲ. ಯಾಕಂದರೆ ನಾನಲ್ಲಿ ಆ ಪ್ಲ್ಯಾಂಟ್ ಹಾಕಿದ್ರಿಂದ ನನಗೆ ಆ ಬುಕ್ಕನ್ನು ತೆಗಿಯೋದಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಸಮಥಿಂಗ್ ಏನಾದರೂ ಮಾಡಬೇಕು, ಇಲ್ಲಾಂದರೆ ಏನಾದರೂ ಒಂದು ಸ್ಟ್ಯಾಂಡ್ ಥರ ಏನಾದರೂ ಮಾಡೋಕ್ಕೆ ಹೇಳಬೇಕಲ್ಲಿ. ನೋಡಬೇಕೇನಾಗುತ್ತೆ ಅಂತ. ಆ್ಯಂಡ್ ಸ್ವಲ್ಪ ದೇವ್ರದ್ದು ಏನು ಇಟ್ಟಿದ್ದೀನಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಭಗವದ್ಗೀತೆ ಓದಿದ್ರೆ ಏನೋ ಒಂಥರ ಮನಸ್ಸಿಗೊಂದು ನೆಮ್ಮದಿ ಇರುತ್ತೆ. ಆ್ಯಂಡ್ ಏನಾದರೂ ಭಗವಂತಂದು ಏನಾದರೂ ಒಂದು ವೀಡಿಯೋಸ್ ಆಗಿರ್ಬೋದು, ಏನಾದರೂ ನೋಡಿದ್ರೆ ಒಂದು ನಮ್ಮಲ್ಲೇ ಒಂದು ಸ್ಪಿರಿಚುವಾಲಿಟಿ ಕಾಣುತ್ತೆ. ಆ್ಯಂಡ್ ಬುಕ್ ಯಾವಾಗಲೂ ಅಷ್ಟೇ ಪೂಜೆ ಮಾಡ್ತೀನಿ ಆ್ಯಂಡ್ ಬುಕ್ ಮುಟ್ತೀನಿ. ಸೊ ಅದೆಲ್ಲ ಮಾಡ್ತೀನಿ. ಆದರೆ ಅದನ್ನು ಬುಕ್ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಿಕಾಸ್ ಆ ಪ್ಲ್ಯಾಂಟ್ ಹೋಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಮಾಡಬೇಕಲ್ಲಿ. ಆ್ಯಂಡ್ ಇಲ್ಲಾಂದರೆ ಡೌನಲ್ಲಿ ಆ ಸ್ಟೆಪ್ಪಲ್ಲಿ ಅಂದರೆ ಟೇಬಲ್ಸ್ ನಾನು ಆರ್ಡರ್ ಮಾಡಿದ್ದೀನಲ್ಲ, ಸೊ ಆ